ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ವಿಡಿಯೋದ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸೋದಕ್ಕೆ ಬರ್ತೀನಿ. ಅಪ್ಲಿಕೇಶನ್ ನೇಮ್ ಬಂದು ಈ ಗೇಮರ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಮಾತ್ರ ಸಕ್ಕದಾಗಿದೆ ಅಂತ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ ನಾನು ಅರ್ನ್ ಮಾಡಿದಂತ ಪೇಮೆಂಟ್ ಪ್ರೂಫ್ ಅನ್ನು ಸಹ ಪಕ್ಕ ಆಗ್ತಿದ್ದೀನಿ, ನೋಡ್ತಾ ಇರ್ಬೋದು. ಇವತ್ತೇನೆ ನಾನು ಈ ಒಂದು ಅಪ್ಲಿಕೇಶನ್ ಇದನ್ನ ಅರ್ನ್ ಮಾಡಿ ನನ್ನ ಒಂದು UPI ಗೆ ನಾನು ವಿಡ್ರಾವಲ್ ಅನ್ನ ತಗೊಂಡಿದ್ದೀನಿ. ಗೈಸ್, ಡೈರೆಕ್ಟ್ ಆಗಿ ನಿಮ್ಮ ಒಂದು UPI ಗೆ ನೀವು ವಿಡ್ರಾವಲ್ ತಗೋದು. ಈ ಒಂದು ಅಪ್ಲಿಕೇಶನ್ ಅರ್ನ್ ಮಾಡಿದಂತ ಒಂದು ಅಮೌಂಟ್ ಅನ್ನ ಗೈಸ್ ಯಾವ ರೀತಿ ಅರ್ನ್ ಮಾಡೋದು, ಏನು ಎತ್ತ ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋನ ಹಾಕಿದ್ರು ಪಟ್ಟಂತ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ. ಗೈಸ್, ಅಪ್ಲಿಕೇಶನ್ ಲಿಂಕ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಪ್ಲೇ ಸ್ಟೋರ್ ಹೋಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಿಮ್ಮ ಒಂದು ಜಿಮೇಲ್ ಹಾಕಿ ಈ ಒಂದು ಅಪ್ಲಿಕೇಶನ್ಗೆ ಸೈನ್ ಅಪ್ ಆಗ್ತೀರಾ ಅಂದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್ ನೋಡ್ತಾ ಇರ್ಬೋದು. ನಿಮ್ಗೆ ಅಪ್ಲಿಕೇಶನ್ ನ ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಅರ್ನ್ ಮಾಡೋದು ಅಂತ ನೀವು ಕೇಳಿದ್ರೆ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಪ್ಲೇ ಟೈಮ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಮೊದಲನೇದಾಗಿ ನೋಡ್ತಾ ಇರ್ಬೋದು ಗೈಸ್. ಈ ಪ್ಲೇ ಟೈಮ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಪ್ರತಿಯೊಂದು ಗೇಮ್ಸ್ ಸಹ ಇರುತ್ತೆ. ಆದ್ರೆ ನಿಮ್ಗೆ ಪ್ರತಿ ಮಿನಿಟ್ಗೂ ಸಹ 11 ಕಾಯಿನ್ಸ್ ಅನ್ನೋದು ಬಂದು ಆಡ್ ಆಗುತ್ತೆ. ಜೊತೆಗೆ ಈ ಒಂದು ಗೇಮ್ ಅನ್ನ ನೀವು ಡೌನ್ಲೋಡ್ ಮಾಡಿ ಆಡೋದ್ರಿಂದ ಟೋಟಲ್ ಎಷ್ಟು ಕಾಯಿನ್ಸ್ ಬರುತ್ತೆ ಅಂತ ಅಪ್ಲಿಕೇಶನ್ ನ ಮುಂದ್ಗಡೆನೆ ಹಾಕಿರ್ತಾರೆ. ನೋಡ್ಬೋದು ಗೈಸ್. ಮೊದಲನೇದು ನೀವು 525 ಕಾಯಿನ್ಸ್. ಈ 3 ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಈ ಗೇಮ್ ಅನ್ನ ಆಡೋದ್ರಿಂದ ನಿಮ್ಗೆ 525 ಕಾಯಿನ್ಸ್ ಅನ್ನೋದು ಬಂದು ಆಡ್ ಆಗುತ್ತೆ ಗೈಸ್. ಪ್ರತಿ ನಿಮಿಷಕ್ಕೆ 11 ಕಾಯಿನ್ಸ್ ಬಂದು ನಿಮ್ಮ ಒಂದು ವ್ಯಾಲೆಟ್ ಗೆ ಆಡ್ ಆಗ್ತಾನೆ ಇರುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ನೀವು ಸಹ ಈ ಒಂದು ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡಿ ಗೇಮ್ ಆಡೋದ್ರ ಮುಖಾಂತರ ನೀವು ಕಾಯಿನ್ಸ್ ನ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ಒಂದು ಆರೋ ಮಾರ್ಕ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಅದು ಪ್ಲೇ ಸ್ಟೋರ್ ಗೆ ರೀಡೈರೆಕ್ಟ್ ಮಾಡುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅಪ್ಲಿಕೇಶನ್ ಅಲ್ಲಿ ನೀವು ಗೇಮ್ ಆಡೋದ್ರಿಂದ ನಿಮ್ಗೆ ಕಾಯಿನ್ಸ್ ಅನ್ನೋದು ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ನಂತರ ಬ್ಯಾಕ್ ಬರ್ತೀರಾ ಅಂತಂದ್ರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಡೈಲಿ ಚೆಕ್ ಇನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಿದೆ. ಈ ಡೈಲಿ ಚೆಕ್ ಇನ್ ಆಪ್ಷನ್ ಅಲ್ಲಿ ನೀವು ಸಕ್ಕದಾಗಿ ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ನಿಮ್ಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ 100 ಕಾಯಿನ್ಸ್ ಗಂಟ ಬರೀ ಚೆಕ್ ಇನ್ ಅಲ್ಲೇ ತಗೊಳ್ಬಹುದು ಅಂತ ಹೇಳ್ತೀನಿ ಗೈಸ್. ಪ್ರತಿ ದಿನ ನೀವು ಇಲ್ಲಿ ಬಂದು ಚೆಕ್ ಇನ್ ಅನ್ನ ತಗೋಬೇಕಾಗುತ್ತೆ ಗೈಸ್. ನಾನು ಆಲ್ರೆಡಿ ಇವತ್ತು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಗೈಸ್. ನಂತರ ವಾಚ್ ವಿಡಿಯೋಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಗೈಸ್. ಅದೇ ನೀವು ಪ್ರತಿದಿನ ವಿಡಿಯೋವನ್ನ ನೋಡಿ ಆ ಒಂದು ಆಡ್ಸ್ ಅನ್ನ ನೋಡೋದ್ರ ಮುಖಾಂತರ ನೀವು ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಕಂಗ್ರಾಚುಲೇಷನ್ ಅಂತ ಹೇಳ್ಬಿಟ್ಟು 5 ಕಾಯಿನ್ಸ್ ಆಡ್ ಆಗಿದೆ ಅನ್ಬಿಟ್ಟು ಒಂದು ಆಪ್ಷನ್ ತೋರಿಸ್ತಾ ಇದೆ. ಆಡ್ ಟು ವ್ಯಾಲೆಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕಾಯಿನ್ಸ್ ಬಂದು ನಿಮ್ಮ ಒಂದು ವ್ಯಾಲೆಟ್ ಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ನಂತರ ಇಲ್ಲಿ ಸ್ಪಿನ್ ವೀಲ್ ಅಂತ ಕಾಣಿಸ್ತಾ ಇದೆ. ಅಂದ್ರೆ ನೀವು ಪ್ರತಿದಿನ ಈ ಒಂದು ಅಪ್ಲಿಕೇಶನ್ ಸ್ಪಿನ್ ಮಾಡೋದ್ರ ಮುಖಾಂತರ ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಗೈಸ್. ಇಲ್ಲಿ ಸ್ಪಿನ್ ವೀಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಸ್ಪಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಪ್ರತಿದಿನ ಸಹ ನೀವು ಕಾಯಿನ್ಸ್ ಅನ್ನ ಈ ಸ್ಪಿನ್ ಮಾಡೋದ್ರ ಮುಖಾಂತರ ಅರ್ನಿಂಗ್ ಅನ್ನ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು 8 ಕಾಯಿನ್ಸ್ ಬಂದು ನನ್ನ ಒಂದು ವ್ಯಾಲೆಟ್ ಗೆ ಆಡ್ ಆಗಿದೆ ಅಂತ ಹೇಳ್ಬೋದು ಗೈಸ್. ಒಂದು ವಿಡಿಯೋವನ್ನ ನೋಡ್ಬೇಕಾಗುತ್ತೆ. ಆ ವಿಡಿಯೋ ನೋಡಿದ್ರೆ 8 ಕಾಯಿನ್ಸ್ ಬಂದು ನಮ್ಮ ಒಂದು ವ್ಯಾಲೆಟ್ ಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ನೀವು ಸಹ ಸ್ಪಿನ್ ಅನ್ನ ಮಾಡಿ ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡಿ ಅಂತ ಹೇಳ್ತೀನಿ ಗೈಸ್. ಇಲ್ಲಿ ಒಂದು ಆಪ್ ಟಾಸ್ಕ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಗೈಸ್. ಈ ಒಂದು ಆಪ್ ಟಾಸ್ಕ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಈಗ ನೀವು ಒಂದು ಆಪ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಒಂದಷ್ಟು ಅಪ್ಲಿಕೇಶನ್ ಗಳಿರುತ್ತೆ. ಆ ಒಂದು ಅಪ್ಲಿಕೇಶನ್ ಗಳನ್ನ ನೀವು ಪ್ಲೇ ಸ್ಟೋರ್ ಗೆ ಹೋಗಿ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡೋದ್ರಿಂದ ನೀವು ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಜಸ್ಟ್ ಓಪನ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಮೊದಲನೇದು ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು ಗೈಸ್. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡಿ ಅವ್ರು ಏನ್ ಸ್ಟೆಪ್ ಅನ್ನ ಮೆನ್ಷನ್ ಮಾಡಿರ್ತಾರೋ ಆ ಸ್ಟೆಪ್ಸ್ ಗೆ ತಕ್ಕಂತೆ ನಾವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡೋದ್ರಿಂದ ನಮಗೆ ಕಾಯಿನ್ಸ್ ಅನ್ನೋದು ಬಂದು ಆಡ್ ಆಗ್ತಾನೆ ಇರುತ್ತೆ ಅಂತ ಹೇಳ್ಬೋದು ಗೈಸ್. ಮೊದಲನೇ ಆಪ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನಮಗೆ 546 ಕಾಯಿನ್ಸ್ ಸಿಗುತ್ತೆ. ನಂತರ 2ನೇ ಕಂಪ್ಲೀಟ್ ಮಾಡಿದ್ರೆ 273. ಇದೇ ರೀತಿ ಕಾಯಿನ್ಸ್ ನಮಗೆ ಸಿಗ್ತಾನೆ ಹೋಗುತ್ತೆ ಗೈಸ್. ಇಲ್ಲಿ ಸುಮಾರು ಅಪ್ಲಿಕೇಶನ್ ಗಳು ಸಹ ಸಿಗುತ್ತೆ ನಿಮ್ಗೆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಗೈಸ್. ನಂತರ ಬ್ಯಾಕ್ ಬಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ವೆ ಅಂತ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಗೈಸ್. ಈ ಒಂದು ಅಪ್ಲಿಕೇಶನ್ ನೀವು ಸರ್ವೇಸ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ಇಲ್ಲಿ ಸರ್ವೆ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಓಪನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ಗೈಸ್. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸಾಕಷ್ಟು ಸರ್ವೇಸ್ ಗಳು ಸಹ ಇದೆ. ಈ ಸರ್ವೇಸ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ನೀವು ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಗೈಸ್. ನಂತರ ಬ್ಯಾಕ್ ಬಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ನಂತರ ಇಲ್ಲಿ ಕೆಳಗಡೆ ಒಂದು ಲೀಡರ್ ಬೋರ್ಡ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಗೈಸ್. ಈ ಲೀಡರ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಂದ್ರೆ ಯಾರು ಅತಿ ಹೆಚ್ಚು ಕಾಯಿನ್ಸ್ ಅನ್ನ ಅರ್ನ್ ಮಾಡ್ತಾರೋ ಅವ್ರು ಈ ಒಂದು ಲೀಡರ್ ಬೋರ್ಡ್ ಆಪ್ಷನ್ ಗೆ ಬರ್ಬೋದು ಅಂತ ಹೇಳ್ತೀನಿ ಗೈಸ್. ಈ ಒಂದು ಲೀಡರ್ ಬೋರ್ಡ್ ಆಪ್ಷನ್ ಗೆ ಬಂದ್ರೆ ಈ ಲೀಡರ್ ಬೋರ್ಡ್ ಆಪ್ಷನ್ ಅನ್ನು ಸಹ ನಿಮ್ಗೆ ಕಾಯಿನ್ಸ್ ಅನ್ನೋದು ಅತಿ ಹೆಚ್ಚಾಗಿ ಕೊಡ್ತಾರೆ ಅಂತ ಹೇಳ್ಬೋದು ಗೈಸ್. ಯಾರು ಅತಿ ಹೆಚ್ಚು ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡ್ತಾರೋ ಅವ್ರು ಆಟೋಮೆಟಿಕ್ ಆಗಿ ಲೀಡರ್ ಬೋರ್ಡ್ ಒಂದು ಆಪ್ಷನ್ ಗೆ ಬರ್ತೀರಾ ಗೈಸ್.
ಇದೇ ರೀತಿ ನೀವು ಸಹ ಸಾಕಷ್ಟು ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡಿದ್ರೆ ನಿಮ್ಗೆ ಲೀಡರ್ ಬೋರ್ಡ್ ನ ಸಹ ಕಾಯಿನ್ಸ್ ಅನ್ನೋದು ಸಿಗ್ತಾ ಇರುತ್ತೆ ಗೈಸ್. ಇಲ್ಲಿ ಮಧ್ಯೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ ರೆಫರಲ್ ಅಂತ ಹೇಳ್ಬಿಟ್ಟು, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ಗೆ ನಿಮ್ಮ ಲಿಂಕ್ ಥ್ರೂ ನಿಮ್ಮ ಫ್ರೆಂಡ್ಸ್ ಯಾರು ಬಂದ್ರು ಅಂದ್ರೆ ನಿಮ್ಗೆ ₹5 ಇನ್ಸ್ಟೆಂಟ್ ಆಗಿ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಅಂದ್ರೆ 500 ಕಾಯಿನ್ಸ್ ಬಂದು ನಿಮ್ಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಈ ಒಂದು ಅಪ್ಲಿಕೇಶನ್ ನಿಮ್ಗೆ ₹1ಗೆ 100 ಕಾಯಿನ್ಸ್ ಗೈಸ್, ಅಂದ್ರೆ ₹5ಗೆ 500 ಕಾಯಿನ್ಸ್ ಗೈಸ್. ಇದೇ ರೀತಿ ನೀವು ಸಹ ಅತಿ ಹೆಚ್ಚು ಶೇರ್ ಮಾಡೋದ್ರ ಮುಖಾಂತರ ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡಬಹುದು ಅಂತ ಹೇಳ್ತೀನಿ ಗೈಸ್. ಇಲ್ಲಿ ನೀವು ಯಾರು ಅತಿ ಹೆಚ್ಚಾಗಿ ರೆಫರ್ ಅನ್ನ ಮಾಡಿದ್ರೆ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ನೋಡಿದ ಸ್ಕ್ರಾಚ್ ಕಾರ್ಡ್ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಅತಿ ಹೆಚ್ಚು ಯಾರು ರೆಫರ್ ಅನ್ನ ಮಾಡ್ತಿರೋ ಅವರಿಗೆ ಆಟೋಮೆಟಿಕ್ ಆಗಿ ಸ್ಕ್ರಾಚ್ ಕಾರ್ಡ್ ಬಂದು ಆಡ್ ಆಗ್ತಾನೆ ಇರುತ್ತೆ ಗೈಸ್. ಪ್ರೊಫೈಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಕಸ್ಟಮರ್ ಸಪೋರ್ಟ್ ಸಹ ಇರುತ್ತೆ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ಕಾಂಟ್ಯಾಕ್ಟ್ ಅಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅವರ ಒಂದು ಇಮೇಲ್ ಐಡಿಗೆ ನಿಮ್ಮನ್ನ ಕರ್ಕೊ ಹೋಗುತ್ತೆ ಗೈಸ್. ಇಲ್ಲಿ ಒಂದು ಹಿಸ್ಟ್ರಿ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಈ ಹಿಸ್ಟ್ರಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ನೀವು ಎಷ್ಟೆಷ್ಟು ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡಿದ್ದೀರಾ ಅಥವಾ ಇವತ್ತಿನ ದಿನ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ರೀಡಿಮ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಂದ್ರೆ ಇವತ್ತೇನೆ ನಾನು 5 ಗಂಟೆಯ ಮುಂಚೆ 650 ಕಾಯಿನ್ಸ್ ಅನ್ನ ನಾನು ನನ್ನ ಒಂದು UPI ಐಡಿಗೆ ವಿಡ್ರಾಲ್ ಅಂತ ತಗೊಂಡಿದ್ದೀನಿ, ಅಂದ್ರೆ ₹5 ಗೈಸ್. 650 ಕಾಯಿನ್ಸ್ ಅನ್ನ ನನ್ನ ಒಂದು UPI ಐಡಿಗೆ ತಗೊಂಡಿದ್ದೀನಿ. ಅದರ ಒಂದು ಪೇಮೆಂಟ್ ಪ್ರೂಫ್ ಅನ್ನ ನಾನು ಸ್ಟಾರ್ಟಿಂಗ್ ತೋರಿಸಿದ್ದೀನಿ, ಸಕ್ಸಸ್ ಅಂತ ಬಂದಿದೆ, ನೋಡ್ತಾ ಇರ್ಬೋದು ಗೈಸ್. ಇಲ್ಲೂ ಸಹ ಇದೇ ರೀತಿ ನೀವು ಸಹ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಅನ್ನ ಮಾಡಬಹುದು ಗೈಸ್. ನೋಡಿದ್ರೆ ರೀಡಿಮ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು UPIಗೆ ಅಥವಾ ಪ್ಲೇ ಸ್ಟೋರ್ ರೀಡಿಮ್ ಕೋಡ್ ಅನ್ನ ತಗೋಬಹುದು ಅಥವಾ ಫ್ಲಿಪ್ಕಾರ್ಟ್ ನ ಗಿಫ್ಟ್ ಕಾರ್ಡ್ ಅನ್ನ ನೀವು ಸಹ ತಗೋಬಹುದು ಗೈಸ್. ನಾನು ಇಲ್ಲಿ ಸಿಂಪಲ್ ಆಗಿ UPI ಕ್ಯಾಶ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ₹5 ಅಥವಾ ₹10 ಅಥವಾ ₹500 ಅನ್ನು ಸಹ ನಾವು ಇಲ್ಲಿ ವಿಡ್ರಾವಲ್ ಅನ್ನ ಮಾಡ್ಕೋಬಹುದು ಗೈಸ್. ನಮ್ಮ ಒಂದು UPI ಐಡಿಗೆ ವಿಡ್ರಾವಲ್ ಮಾಡಿದ 1 ಮಿನಿಟ್ಗೆ ನಿಮ್ಗೆ ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು UPI ಐಡಿಗೆ ಅಮೌಂಟ್ ಬಂದು ಆಡ್ ಆಗುತ್ತೆ ಅಂತ ಹೇಳ್ತೀನಿ ಗೈಸ್. ಗೈಸ್ ನೋಡೋದ್ರಲ್ಲ ಯಾವ ರೀತಿ ಅರ್ನ್ ಮಾಡೋದಂತ ಪ್ರತಿಯೊಂದು ಸಹ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಮುಂದೆ ನಾನು ಯಾವುದೇ ವಿಡಿಯೋ ಹಾಕೋರು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.